ಮಾಧವಿ ಅಂತ. ನಾನು ಚೀನ್ಸಂದ್ರ ಇಂದ ಇಲ್ಲಿಗೆ ರೆಫರ್ ಮಾಡಿ ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲಿ ಯಾರು ತೋರಿಸಿದ್ರು. ಅವರು ಈ ತರ ಈ ಹಾಸ್ಪಿಟಲ್ ಚೆನ್ನಾಗಿದೆ, ಶ್ರೇಯಸ್ ಹಾಸ್ಪಿಟ್ಲು, ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೋ ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ಇಲ್ಲಿ ಬಂದಿದ ತಕ್ಷಣ ನಮ್ಗೆ ಅನಿತಾ ಡಾಕ್ಟರ್ನ ರೆಫರ್ ಮಾಡಿದ್ರು. ನನ್ಗೆ ಫಸ್ಟ್ ಅಲ್ಲಿ ಹೇಗೆ ಅಂತ ಗೊತ್ತಿರ್ಲಿಲ್ಲ, ಬಟ್ ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡಿದ್ರು. ಪ್ರತಿಯೊಂದಕ್ಕೂ ಏನ್ ಹೇಳಿದ್ರು ಅದಕ್ಕೆಲ್ಲ ಕ್ಲೀನ್ ಆಗಿ ಸ್ಪಂದಿಸಿದ್ರು. ನಾವು ಫಸ್ಟ್ ಡೇ ನಂದು ಈ ತರ ಪ್ರೆಗ್ನೆಂಟ್ ಕನ್ಫರ್ಮೆನ್ಸಿ ಆಗಿದೆ ಅಂದಿದ ತಕ್ಷಣ ಅಲ್ಲಿಂದ ಸ್ಟಾರ್ಟಿಂಗ್ ಇಂದ ಹೆಣ್ವರೆಗೂ ಅವ್ರ ಹತ್ರನೇ ನಾನು ಟ್ರೀಟ್ಮೆಂಟ್ ತಗೊಂಡೆ. ಪ್ರತಿಯೊಂದು ಸ್ಕ್ಯಾನಿಂಗು ಯಾವ ತರ ಇದೆ ಏನಿದೆ ಅದೆಲ್ಲ ಡೀಟೇಲ್ಸ್ ಫ್ರಮ್ ಏನು ಬಿಗಿನಿಂಗ್ ಇಂದ ಎಂಡಿಂಗ್ ವರ್ಗು ಈ ತರ ಗ್ರೋತ್ನೆಸ್ ಇದೆ ಎಲ್ಲಾನು ಅವರೇ ಕೊಟ್ರು. ಪ್ಲಸ್ ಅದ್ರ ಜೊತೆಗೆ ನಾರ್ಮಲ್ ಡೆಲಿವರಿ ಹಾಗೆ ಆಗುತ್ತೆ ಅಂತ ಕಾನ್ಫಿಡೆಂಟ್ ಕೊಟ್ರು. ಹಾಗಾಗಿ ಫ್ರಮ್ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಅವ್ರ ಹತ್ರನೇ ಟ್ರೀಟ್ಮೆಂಟ್ ತಗೊಂಡು ಈಗ ನಾರ್ಮಲ್ ಡೆಲಿವರಿ ಆಗಿದೆ. ಬೇಬಿನೂ ಚೆನ್ನಾಗಿದೆ. ಪ್ಲಸ್ ಹಾಸ್ಪಿಟಲ್ ಅಲ್ಲಿ ನರ್ಸ್ ಆಗಿರ್ಬೋದು ಮತ್ತೆ ಸ್ಟಾಫ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ನಮ್ಗೆ ಕೇರ್ ಮಾಡಿದ್ದಾರೆ. ಡೆಲಿವರಿ ಹೋಗೋ ಟೈಮ್ ಅಲ್ಲಿ ಸ್ವಲ್ಪ ಹೆದರಿಕೆ ಇತ್ತು, ಯಾವ ತರ ಇರುತ್ತೆ, ಯಾವ ತರ ನೋಡ್ಕೊಂತಾರೆ ಅಂತ. ಬಟ್ ನಿಜ ಹೇಳ್ತಾ ಇದೀನಿ, ನರ್ಸ್ಗಳೇ ಆಗ್ಲಿ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅಂದ್ರೆ ನನ್ಗೆ ಸ್ವಲ್ಪನೂ ಹೆದರಿಕೆ ಆಗಿಲ್ಲ. ನನ್ ಆಗ್ತಾ ಇಲ್ಲ ಅಂದ್ರೆ ಆಗುತ್ತೆ, ನೀನ್ ಮಾಡ್ತೀಯಾ ಮಾಡು ಅಂತೇಳಿ ತುಂಬಾ ಎನ್ಕರೇಜ್ ಮಾಡಿದ್ರು. ಪ್ಲಸ್ ಒಂಥರ ಕಿಚ್ಚಾಡೋದೇ ಆಗ್ಲಿ ಆತರ ಮಾಡ್ಲಿಲ್ಲ. ಸಾಫ್ಟ್ ಆಗಿ ಈ ತರ ಹಿಂಗ್ ಪುಷ್ ಮಾಡು ಎಲ್ಲಾನು ನೀಟಾಗಿ ನನ್ಗೆ ಸ್ಪಂದಿಸಿದ್ರು. ನಂಗೆ ಅದೊಂದ್ರಲ್ಲಿ ಮಾತ್ರ ನಂಗೆ ತುಂಬಾ ಹ್ಯಾಪಿ ಇದೆ. ಇಲ್ಲಾಂದ್ರೆ ಯಾವ ತರ ಇರುತ್ತೋ ಅಂತ ಹೆದರ್ಕೊಂಡ್ಬಿಟ್ಟಿದ್ರೆ ನನ್ನ ಕೈಲಿ ಆಗುತ್ತೋ ಇಲ್ಲ ಅಂದಾಗ ಅವರೇ ಕಾನ್ಫಿಡೆಂಟ್ ಮಾಡಿ ನನ್ಗೆ ನೀಟಾಗಿ ಮಾಡಿಸಿದ್ರು. ನನಗೆ ಅನಿತಾ ಡಾಕ್ಟರ್ಗೆ ಅಲ್ಲಿರೋ ಸ್ಟಾಫ್ಸ್ಗೆ ತುಂಬಾನೇ ಧನ್ಯವಾದ ಹೇಳ್ತೀನಿ. ನಾನು ನಿಜ ಹೇಳ್ತೀನಿ, ಹ್ಯಾಪಿಯಾಗಿ ಟ್ರೀಟ್ಮೆಂಟ್ ತಗೊಂಡು ಹಾಸ್ಪಿಟಲ್ ಇಂದ ಆಚೆ ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು ಮ್ಯಾಮ್. ನಿಜ ಹೇಳ್ತಾ ಇದ್ದೀನಿ, ನಿಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಧ್ಯ ಇಲ್ಲ. ನಮ್ ಕಡೆಯಿಂದ, ನಮ್ ಫ್ಯಾಮಿಲಿ ಕಡೆಯಿಂದ ನಿಮ್ಗೆ ಒಂದು ದೊಡ್ಡ ಥ್ಯಾಂಕ್ಸ್. ಅನಿತಾ ಡಾಕ್ಟರ್ಗೆ ಪ್ಲಸ್ ಅರುಣಾ ಡಾಕ್ಟರ್ಗೆ, ಇಲ್ಲಿರೋ ಸ್ಟಾಫ್ಸ್ಗೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.